ನಮಸ್ಕಾರ ಸ್ನೇಹಿತರೆ. ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಾಸ್ತು ಮತ್ತು ವಾಸ್ತವಿಕತೆ ಹೀಗಂದರೆ ಏನು ಅಂತ ಯೋಚಿಸುತ್ತಿದ್ದೀರಾ? ಇದರ ಅನುವಾದ ಹೀಗಿದೆ ನೋಡಿ. ಭಗವದ್ಗೀತೆಯ ಒಂದು ಶ್ಲೋಕ ಹೀಗೆ ಹೇಳುತ್ತದೆ: ಈ ಪೃಥ್ವಿಯಲ್ಲಿ ಪರಿಮಳ, ಗಂಧ, ಅಗ್ನಿಯಲ್ಲಿ ತೇಜಸ್ಸಾಗಿ, ಎಲ್ಲ ಪ್ರಾಣಿಗಳಲ್ಲಿ ಜೀವನಾಗಿ, ತಪಸ್ವಿಯಲ್ಲಿ ತಪಸ್ಸಾಗಿ, ಆ ದೇವರು ಶಾಶ್ವತವಾಗಿ ನೆಲೆಸಿರುತ್ತಾನೆ ಎಂದು. ಮಹಾಕವಿಯು ಎಮರ್ಸನ್ ಹೀಗೆ ಹೇಳುತ್ತಾರೆ: ನಾನು ಆ ದೇವನನ್ನ ಅನುಭವಿಸಿದ್ದೇನೆ. ಮಳೆಗಾಲದ ಆರಂಭದ ದಿನಗಳಲ್ಲಿ ಭೂಮಿಯ ಮಣ್ಣು ಅರಳಿದಾಗ ಹೊರಡುವಂತಹ ದಿವ್ಯ ಗಂಧವು ದೇವರ ಅಸ್ತಿತ್ವವನ್ನ ಸಾರಿ ಹೇಳುತ್ತದೆ. ಅಲ್ಲಿ ಸೃಷ್ಟಿಕರ್ತನ ದರ್ಶನವಾಗುತ್ತದೆ. ನೋಡುವ ದೃಷ್ಟಿ ನಮ್ಮಲ್ಲಿದ್ದರೆ ಸಾಕು ಎಂದು. ಸೃಷ್ಟಿಯ ಕಣಕಣದಲ್ಲಿಯೂ ತುಂಬಿ ನಿಂತಿರುವಂತಹ ಸೃಷ್ಟಿಕರ್ತನು ನಮ್ಮ ಅಂತರ್ದೃಷ್ಟಿಗೆ ಗೋಚರಿಸದೆ ನಮ್ಮ ಭಾಗ್ಯಕ್ಕೆ ಎಣೆಯಿಲ್ಲ. ಇದನ್ನೇ ಪ್ರಾಸಾದಿಕ ದೃಷ್ಟಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆ ಇರುವುದು ಸ್ವಾಭಾವಿಕ. ಇಂತಹ ಸಂದರ್ಭದಲ್ಲಿ ಕೆಲವರು ಈ ಮನೆಯ ವಾಸ್ತು ಸರಿಯಾಗಿಲ್ಲ, ಅದಕ್ಕೆ ನಿಮಗೆ ಈ ಕಾದಾಟ ಎಂದು ಹೇಳುತ್ತಾರೆ. ದಕ್ಷಿಣ ದಿಕ್ಕು ಕೆಟ್ಟದ್ದು, ಆ ದಿಕ್ಕಿಗೆ ಮುಖ ಮಾಡಿ ಏನೂ ಇಡಬಾರದು, ಏನೂ ಇರಬಾರದು ಎನ್ನುತ್ತಾರೆ. ಹಾಗಾದರೆ ದಕ್ಷಿಣ ದಿಕ್ಕಿಗೆ ಊರು ಕೇರಿ ಇದ್ದರೆ ಆ ಕಡೆ ಮುಖ ಮಾಡಿ ನಡೆಯುವುದು, ಕೂಡುವುದು, ಪ್ರಯಾಣಿಸುವುದು ಮಾಡಬಾರದೆಂದುಕೊಂಡರೆ ಜೀವನ ನಡೆಯುವುದಾದರೂ ಹೇಗೆ? ಮನೆಯೊಳಗೆ ಅನ್ನ ನೀರು, ಪ್ರೀತಿ ಪ್ರೇಮ, ಮನೆಯ ಹೊರಗೆ ಹೊಲ ಗದ್ದೆಗಳಲ್ಲಿ ಹಚ್ಚ ಹಸಿರಿನ ಸಮೃದ್ಧಿ ಇದ್ದರೆ ಸಾಕು. ಅದುವೇ ನಿಜವಾದ ವಾಸ್ತು. ಎಲ್ಲ ವಾಸ್ತು ಸರಿಯಾಗಿದ್ದು ಮನೆಯಲ್ಲಿ ಪ್ರೀತಿ ಪ್ರೇಮ ಅನ್ನಪಾನಾದಿಗಳೇ ಇರದಿದ್ದರೆ ಯಾವ ವಾಸ್ತುವು ನಮಗೆ ಏನು ಮಾಡಲು ಸಾಧ್ಯ? ವಾಸ್ತು ಎಂದರೆ ಮನೆಯಲ್ಲಿ ಗಾಳಿ ಬೆಳಕುಗಳು ಇರುವಂತೆ ನಮ್ಮ ಅನುಕೂಲಕತೆಗೆ ತಕ್ಕಂತೆ ಕಟ್ಟಿಕೊಳ್ಳುವುದಾಗಿದೆ. ಬಲೆಯೇ ಆಲಯ ಮಾಡಿಕೊಂಡವರಿಗೆ ವಾಸ್ತುವಿನ ಪ್ರಶ್ನೆಯಲ್ಲಿ. ಒಂದು ಚಿಕ್ಕ ಕುಟೀರ ಕಟ್ಟಿಕೊಂಡು ಆನಂದವಾಗಿದ್ದ ಸಂತ ಮಹಂತರು, ಶಿವಶರಣರು ಅದೆಷ್ಟೋ ಜನರಿದ್ದಾರೆ. ಸ್ವಚ್ಛವಾದ ಮನೆ, ಸುಂದರವಾದ ದೃಷ್ಟಿ, ನಿಷ್ಕಲ್ಮಶವಾದ ಮನಸ್ಸು ಬಹಳ ಮುಖ್ಯ. ಯಾವಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಕಹಿತನ, ವಿಷಯ ವಾಸನೆಗಳು ಅಳಿದು ಮಾತಿನಲ್ಲಿ ಸತ್ಯದ ಬೆಳಕು ತುಂಬಿಕೊಳ್ಳುವುದೋ ಆಗ ನಮ್ಮ ಮನೆ ಬೇರೆಯಲ್ಲ, ಸ್ವರ್ಗವೂ ಬೇರೆಯಲ್ಲ. ಈಶಾವಾಸ್ಯ ಮಿದಂ ಸರ್ವಂ. ಈ ಜಗತ್ತಿನಲ್ಲಿ ಕಾಣುವುದೆಲ್ಲ ದೇವನೇ ಎಂದರಿತು ಅನುಭವಿಸಿದವನ ಬದುಕಿನಲ್ಲಿ ಯಾರ ಬಗ್ಗೆಯೂ ದ್ವೇಷವಾಗಲಿ ಮೋಹವಾಗಲಿ ಇರಲು ಸಾಧ್ಯವೇ? ಅವರ ಬದುಕಿನಲ್ಲಿ ಸಹಜತೆ ಆವರಿಸುತ್ತದೆ, ಬದುಕಿನಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಬೇಕು ಬೇಡಗಳಿಲ್ಲದ ರಾಗದ್ವೇಷಗಳಿಂದ ಬದುಕಿನ ಆನಂದವನ್ನು ಅಕ್ಷರಗಳಲ್ಲಿ ವರ್ಣಿಸಲು ಸಾಧ್ಯವೇ? ಅದು ಮೂಕ ಬೆಲ್ಲ ಮೆದ್ದಂತೆ ಎಂದು ಹೇಳುತ್ತಾರೆ ಶಿವಶರಣರು. ಇದೊಂದು ಪುಟ್ಟ ಕಥೆ. ನಿದ್ರಾದೇವಿಯ ಷರತ್ತು. ವನವಾಸದ ಪರ್ವದ 14 ವರ್ಷದ ಉದ್ದಕ್ಕೂ ಲಕ್ಷ್ಮಣನು ತನ್ನ ಸೋದರ ಮತ್ತು ಅತ್ತಿಗೆಯ ರಕ್ಷಣೆಗಾಗಿ ನಿದ್ರೆಗೆಟ್ಟಿರುತ್ತಾನೆ ಎನ್ನುವ ಮಾತಿದೆ. ಆ ಕಾರಣದಿಂದಲೇ ಆತನನ್ನು ಗುಡಾಕೇಶ ಎನ್ನುತ್ತಾರೆ. ಅರಣ್ಯವಾಸದ ಮೊದಲ ದಿನ ನಿಶಾದೇವಿ ಅವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ಈ ಸಮಯದಲ್ಲಿ ರಾಮ ಮತ್ತು ಸೀತೆ ನಿದ್ರೆಗೆ ಜಾರಿರುತ್ತಾರೆ. ಆಗ ನಿಶಾದೇವಿಯನ್ನು ಲಕ್ಷ್ಮಣ ತನಗೆ 14 ವರ್ಷ ನಿದ್ರೆ ಬಾರದಂತೆ ಮಾಡು ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ನಿದ್ರಾದೇವಿ ಲಕ್ಷ್ಮಣಿಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸುತ್ತಾಳೆ. ನಿನ್ನ ಪತ್ನಿಯ ಅನುಜ್ಞೆ ಪಡೆದಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ರಾತ್ರಿ ದೇವಿ ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯ ಬಳಿ ಹೋಗುತ್ತಾಳೆ. ಊರ್ಮಿಳೆಯು ಸೀತಾದೇವಿಯ ಸಹೋದರಿ. ತನ್ನ ಗಂಡನ ನಿದ್ರೆಯನ್ನ ಆಕೆ ಪಡೆಯುತ್ತಾಳೆ. 14 ವರ್ಷಗಳ ಕಾಲ ನಿದ್ರೆಗೆ ಜಾರುತ್ತಾಳೆ. ಆ ಕಾರಣ ಊರ್ಮಿಳೆಯ ವ್ಯಾಖ್ಯಾನ ಕಥೆಯಲ್ಲಿ ಅಷ್ಟಾಗಿ ಬರುವುದಿಲ್ಲ. ರಾವಣನ ಮಗ ಮೇಘನಾಥನನ್ನ
ಯಾರು 14 ವರ್ಷಗಳ ಕಾಲ ಮದುವೆ ಆಗಿರುವುದಿಲ್ಲವೋ ಅವರು ಮಾತ್ರ ಕೊಲ್ಲಲೂಬಹುದು ಎಂದು ಹೇಳಲಾಗಿರುತ್ತದೆ. ಹೀಗಾಗಿಯೇ ಈ ಒಂದು ವಿಶೇಷ ಸಂದರ್ಭ ಎದುರಾಗುತ್ತದೆ ರಾಮಾಯಣದಲ್ಲಿ. ಹೀಗೆ ನಾವು ಕೆಲವೊಂದು ಸಣ್ಣ ಕಥೆಗಳನ್ನ ತಿಳಿದುಕೊಂಡಾಗ ಯಾವ ಸಂದರ್ಭಗಳಲ್ಲಿ ನಮಗೆ ಏನೆಲ್ಲ ವಿಶೇಷತೆಗಳು ಉಂಟಾಗಬಹುದು ಎನ್ನುವುದಕ್ಕೆ ಕಾರಣಗಳೇ ಇರುವುದಿಲ್ಲ. ಎಲ್ಲವನ್ನು ಬಲ್ಲ ಆ ಭಗವಂತನಿಗೆ ಮಾತ್ರವೇ ಈ ಸತ್ಯ ತಿಳಿದಿರುತ್ತದೆ. ನಮಗೆ ಯಾವಾಗ ಏನು ಕೊಡಬೇಕು, ಏನನ್ನ ಕೊಡಬಾರದು ಎಂದು. ಅದಕ್ಕಾಗಿಯೇ ನಾವು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ, ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ. ನಮ್ಮಲ್ಲಿ ನಾವು ಆತ್ಮಾವಲೋಕನವನ್ನ ಮಾಡಿಕೊಳ್ಳಬೇಕು. ಧರ್ಮರಾಯನು ಒಮ್ಮೆ ಅರ್ಜುನ ಹಾಗೂ ಅವನ ಗಾಂಡೀವವನ್ನ ನಿಂದಿಸಿದ, ಕೆರಳಿದ. ಅರ್ಜುನ ಖಡ್ಗಧಾರಿಯಾಗಿ ಧರ್ಮರಾಯನನ್ನೇ ಕೊಲ್ಲಲು ಮುಂದಾದ. ಕೃಷ್ಣನು ಓಡಿ ಬಂದು, ಅರ್ಜುನ, ನಿನ್ನ ಪ್ರತಿಜ್ಞೆ ಭಂಗವಾಗದಂತೆ, ನಿನ್ನ ಅಣ್ಣನು ಸಾಯದಂತೆ ಇರುವಂತಹ ಒಂದು ಉಪಾಯವನ್ನ ಹೇಳುತ್ತೇನೆ ಎಂದು ಹೇಳಿದ. ಸತ್ಪುರುಷರಿಗೆ ಅವಮಾನ ಮಾಡಿದರೆ ಅದೇ ಮರಣ ಸದೃಶ. ಹಾಗಾಗಿ ನೀನು ಚೆನ್ನಾಗಿ ಧರ್ಮರಾಯನನ್ನ ನಿಂದಿಸು ಎಂದು ಕೃಷ್ಣ ಹೇಳುತ್ತಾನೆ. ಆಗ ಆತ ಸತ್ತಂತೆಯೇ ಎಂದ. ಅರ್ಜುನ ಹಾಗೆಯೇ ಮಾಡಿದ. ಅಣ್ಣನನ್ನ ತೇಜೋವಧೆ ಮಾಡಿದ್ದಕ್ಕಾಗಿ ಬೇಸರವಾಯಿತು. ಇದಕ್ಕಾಗಿ ದೇಹತ್ಯಾಗ ಮಾಡಿಕೊಳ್ಳುವೆ ಎಂದು ಸಂಕಲ್ಪ ಮಾಡಿಕೊಂಡ. ಮತ್ತೆ ಕೃಷ್ಣ ಇನ್ನೊಂದು ಸಲಹೆಯನ್ನು ಕೂಡ ನೀಡಿದ. ದೇಹ ಹಿಂಸೆ ಮಾಡಿಕೊಳ್ಳುವುದು ಮಹಾಪಾಪ. ಯಾರು ಹಿರಿಯರ ಮುಂದೆ ತನ್ನನ್ನು ತಾನೇ ಹೊಗಳಿಕೊಳ್ಳುತ್ತಾರೆಯೋ ಆತ ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದ. ಅರ್ಜುನನು ತನ್ನ ಪರಾಕ್ರಮಗಳನ್ನ ತಾನೇ ಹೊಗಳಿಕೊಂಡ. ಕೃಷ್ಣನ ಜಾಣ್ಮೆ ಧರ್ಮರಾಯ ಮತ್ತು ಅರ್ಜುನನನ್ನ ಬದುಕಿಸಿತ್ತು. ನಾವು ನಿತ್ಯವೂ ಮಾನಸಿಕವಾಗಿ ಎಷ್ಟು ಹತ್ಯೆ ಮಾಡುತ್ತೇವೆ ಮತ್ತೆ ಮಾಡಿಕೊಳ್ಳುತ್ತೇವೆ ಎಂದು ಈ ಒಂದು ಪುಟ್ಟ ಕಥೆಯ ಮೂಲಕ ಅವಲೋಕಿಸಿಕೊಳ್ಳಬೇಕು. ಹೀಗೆ ನಾವು ಕೆಲವೊಂದು ಪರಿಸ್ಥಿತಿಗಳನ್ನ ಸುಲಭವಾಗಿ ಎದುರಿಸಬಹುದು. ಆದರೆ ಅದಕ್ಕಾಗಿ ನಾವು ತೆಗೆದುಕೊಳ್ಳುವಂತಹ ಕೆಲವೊಂದು ಕಟು ನಿರ್ಧಾರಗಳು ನಮ್ಮ ಬದುಕನ್ನೇ ಬೆಂಕಿಗೆ ತಳ್ಳಿಬಿಡುತ್ತದೆ. ಹಾಗಾಗಿ ನೀವು ಕೇವಲ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಸುಲಭವಾದ ಮಾರ್ಗಗಳನ್ನು ಹುಡುಕಿ, ಹೆಚ್ಚು ಚಿಂತಿಸದೆ ಅಥವಾ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ, ನಿಮ್ಮನ್ನ ನೀವು ಶಿಕ್ಷಿಸಿಕೊಳ್ಳದೆ ಸಮಸ್ಯೆಗಳನ್ನ ಸುಲಭವಾಗಿ ಹೇಗೆ ಪರಿಹರಿಸಬಹುದು ಎನ್ನುವಂತಹ ಜ್ಞಾನವನ್ನ ತಂದುಕೊಳ್ಳಿ. ಸಮಸ್ಯೆ ಹುಟ್ಟಿಕೊಂಡಾಗ ಅದರ ಹಿಂದೆ ಒಂದು ಪುಟ್ಟ ಪರಿಹಾರವೂ ಕೂಡ ಹುಟ್ಟಿಕೊಂಡಿರುತ್ತದೆ. ನಾವು ಅದನ್ನ ಹುಡುಕುವುದರಲ್ಲಿ ಸೋಲುತ್ತೇವೆ. ಹಾಗಾಗಿ ಮಾತ್ರ ನಮಗೆ ಸಮಸ್ಯೆಗಳು ದೊಡ್ಡ ಬಂಡೆಗಲ್ಲು ಎಂದು ಅನಿಸುತ್ತದೆ. ಆದರೆ ಆ ಬಂಡೆಗಲ್ಲನ್ನ ತಳ್ಳುವುದಕ್ಕೆ ಒಂದು ಪುಟ್ಟ ಮಾರ್ಗವೂ ಕೂಡ ಇದ್ದೇ ಇರುತ್ತದೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರುವುದಕ್ಕೆ ಅವಲೋಕಿಸಿ, ಚಿಂತಿಸಿ ನಾವು ಅದರಿಂದ ಹೊರಗಡೆ ಬರಬೇಕು. ಜ್ಞಾನವೇ ನಿಜವಾದ ಬುದ್ಧಿವಂತಿಕೆ. ತಾಳ್ಮೆಯೇ ಜೀವನದ ಅಡಿಪಾಯ. ಹಾಗಾಗಿ ತಾಳ್ಮೆಯಿಂದಿರುವುದನ್ನ ಕಲಿಯಿರಿ ಎಂಥ ಸಂದರ್ಭದಲ್ಲಿಯೂ. ಸ್ನೇಹಿತರೆ, ಈ ಒಂದು ಮಾಹಿತಿ, ಈ ಒಂದು ವಿಶೇಷ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ, ಭಗವದ್ಗೀತೆಯ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.